ಮತ್ತೊಮ್ಮೆ ರಾತ್ರೋರಾತ್ರಿ ಕುಸಿತ ಕಂಡ ಬಂಗಾರದ ಬೆಳ್ಳಿ ಬೆಲೆ ಕೂಡ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ ವೀಕ್ಷಕರೇ. ಒಂದು ಕಡೆಗೆ ಯುದ್ಧ ನಡೀತಾ ಇದ್ರೆ ಮತ್ತೊಂದು ಕಡೆಗೆ ಬಂಗಾರ ಬೆಳ್ಳಿ ದರ ಇಳಿಕೆ ಆಗ್ತಾ ಇರೋದು ದೊಡ್ಡ ಒಂದು ಸಂತೋಷದ ವಿಚಾರ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಹಾಗಾದ್ರೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಬಂಗಾರದ ಬೆಲೆ ಇಳಿಕೆ ಆಗುತ್ತಾ? ಹಾಗಾದ್ರೆ ನಿಮ್ಮ ಪ್ರಕಾರ ನೀವು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ನು ಸ್ವಲ್ಪ ಸಮಯದಲ್ಲಿ ಅದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ಡೀಟೇಲ್ ಕೊಡಲಿದ್ದೇನೆ. ಯಾಕಂದ್ರೆ ಬಂಗಾರದ ಮೇಲೆ ಹೊಸ ನಿಯಮ ಕೇಂದ್ರ ಸರ್ಕಾರ ಏನು ಜಾರಿಗೆ ತಂದಿದೆ, ಕೇಂದ್ರ ಸರ್ಕಾರದ ಪ್ರಕಾರ, ಮೋದಿ ಸರ್ಕಾರದ ಪ್ರಕಾರ ಯಾವ ಬಂಗಾರ ಕರೆಕ್ಟ್ ಆಗಿದೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಮಾಹಿತಿ ನಿಮಗೆ ಸಿಗಲಿದೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಇವತ್ತಿನ ಈ ವಿಡಿಯೋದಲ್ಲಿ ಬಂಗಾರ ಮತ್ತು ಬೆಳ್ಳಿ ದರ ಏಕೆ ಇಳಿಕೆ ಆಗುತ್ತೆ, ಏಕೆ ಏರಿಕೆ ಆಗುತ್ತೆ ಅದನ್ನು ಕೂಡ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಇಲ್ಲಿ ಸಿಗಲಿದೆ ವೀಕ್ಷಕರೇ. ಯಾವ ತಪ್ಪು ಮಾಡಬಾರದು ಮತ್ತು ಕಡಿಮೆ ಬೆಲೆಯಲ್ಲಿ ಬಂಗಾರವನ್ನ ಯಾವ ತರ ಖರೀದಿ ಮಾಡಬಹುದು ನೀವು, ಆ ಒಂದು ಸೀಕ್ರೆಟ್ ಟ್ರಿಕ್ ಕೂಡ ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ರೆ ನಿಮ್ಮ ಒಂದು ಜೇಬಿನಲ್ಲಿರೋ ಹಣ ಕೂಡ ಉಳಿತಾಯವಾಗುತ್ತೆ ವೀಕ್ಷಕರೇ. ಸೊ ಈ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಮತ್ತೆ ಮುಂದುವರಿಯಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ಸ್ನೇಹಿತರೆ, ನೀವು ಬಂಗಾರದ ಬೆಲೆ ಹಾಗೂ ಬೆಳ್ಳಿ ಬೆಲೆ ಕೂಡ ಕಡಿಮೆ ಆಗ್ಬೇಕು ಅಂತ ಆಶೆ ಇಟ್ಕೊಂಡಿದ್ರೆ ಈ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ, ನೋಡೋಣ ಎಷ್ಟು ಜನ ಲೈಕ್ ಮಾಡ್ತಾರೆ ಅಂತ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ರು ಕೂಡ ಚಿನ್ನ ಪ್ರಿಯರು ನಿಮ್ಮ ಪ್ರಕಾರ ಬಂಗಾರದ ಬೆಲೆ ಎಷ್ಟಾಗಬೇಕು, ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ಎಷ್ಟು ಅನಿಸಿಕೆ ಇದೆ ಅಂದ್ರೆ ಬಂಗಾರದ ಬೆಲೆ ಎಷ್ಟಾಗಬೇಕು ಅಂತ ಕಮೆಂಟ್ ಮಾಡಿ. ಬನ್ನಿ, ಈಗಿನ ದಿನಗಳಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆಗ್ತಾ ಇದೆ. ರಾತ್ರೋರಾತ್ರಿ ಎಲ್ಲವೂ ಕೂಡ ಚೇಂಜ್ ಆಗ್ತಾ ಇದೆ ವೀಕ್ಷಕರೇ. ಹೌದು, ಅಮೆರಿಕ ಡಾಲರ್ ಕೂಡ ಒಂದು ಕಡೆಗೆ ಸ್ಟ್ರಾಂಗ್ ಆಗ್ತಾ ಇದೆ, ಇಂಟ್ರೆಸ್ಟ್ ರೇಟ್ಸ್ ಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ಇದು ದೊಡ್ಡ ಹೂಡಿಕೆದಾರರು ಬಂಗಾರ ಕೂಡ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲಾ ಕಾರಣಗಳಿಂದಾಗಿ ಬಂಗಾರ ಬೆಲೆ ನಿಧಾನವಾಗಿ ಕುಸಿಯಲು ಪ್ರಾರಂಭವಾಗಿದೆಯಾ? ಇದಕ್ಕೆ ಜೊತೆಗೆ ಯುದ್ಧದ ಪರಿಸ್ಥಿತಿ ಇದ್ರೂ ಕೂಡ, ಅಂದ್ರೆ ಇಸ್ರೇಲ್ ಮತ್ತು ಇರಾನ್ ಮತ್ತು ಅಮೆರಿಕ ನಡುವೆ ಭೀಕರ ಯುದ್ಧಗಳು ಇದ್ರೂ ಕೂಡ ಇಲ್ಲಿ ಕೆಲವೊಮ್ಮೆ ಹೂಡಿಕೆದಾರರು ತಮ್ಮ ಒಂದು ಬಂಗಾರದಲ್ಲಿರೋ ಹಣವನ್ನ ಬಿಟ್ಟು ಬ್ಯಾಂಕ್ ನಲ್ಲಿ ಸೇಫ್ ಆಗಿ ಹಣವನ್ನು ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಹೂಡಿಕೆದಾರರು ಕ್ಯಾಶ್ ನಲ್ಲಿ ಉಳಿಸಿಕೊಳ್ಳಲು ಪ್ರಯತ್ನ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೂ ಕೂಡ ಬಂಗಾರ ಮತ್ತು ಬೆಳ್ಳಿಯಲ್ಲಿ ಇಳಿಕೆಯನ್ನ ಕಂಡು ಬರ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಮೊದಲಿಗೆ ಬೆಳ್ಳಿಯಿಂದ ಶುರು ಮಾಡೋಣ. ಬೆಳ್ಳಿ ಬೆಲೆ ಎಷ್ಟು ಇಳಿಕೆ ಆಗಿದೆ ಮತ್ತು ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗುತ್ತೆ ಇಲ್ವಾ ಅದನ್ನು ಕೂಡ ಅಪ್ಡೇಟ್ ನಿಮಗೆ ಕೊಡಲಿದ್ದೇನೆ. ಮೊದಲಿಗೆ ಬೆಳ್ಳಿ ಕೇವಲ ಒಂದು ಆಭರಣ ಮಾತ್ರ ಅಲ್ಲ, ಅಂದ್ರೆ ಬಂಗಾರ ತರ ಬೆಳ್ಳಿ ಆಭರಣ ಮಾತ್ರ ಅಲ್ಲ, ಬೆಳ್ಳಿ ಒಂದು ಇಂಡಸ್ಟ್ರಿಯಲ್ ಮೆಟಲ್, ಅಂದ್ರೆ ಇಂಡಸ್ಟ್ರಿಗಳಲ್ಲೂ ಕೂಡ ಬೆಳ್ಳಿಯನ್ನ ಯೂಸ್ ಮಾಡ್ತಾರೆ ವೀಕ್ಷಕರೇ. ಮೊಬೈಲ್ ಫೋನ್ಗಳಲ್ಲಾಗಿರ್ಬೋದು, ಸೋಲಾರ್ ಪ್ಯಾನಲ್ ಗಳಲ್ಲಿ, ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಿ ಇವೆಲ್ಲವೂ ಕೂಡ ಬೆಳ್ಳಿ ದೊಡ್ಡ ಒಂದು ಬಳಕೆ ಆಗ್ತಾ ಇದೆ. ಹೀಗಾಗಿ ಬೆಳ್ಳಿಗೆ ಡಿಮ್ಯಾಂಡ್ ಬಂದಿತ್ತು. ಮಿಡಲ್ ಅಲ್ಲಿ 4 ಲಕ್ಷ ತನಕ ಬೆಳ್ಳಿ ಜಾಗತಿಕ ಮಟ್ಟದಲ್ಲಿ ಉಲ್ಬಣವಾಗಿತ್ತು. ನಂತರ ಈಗ ಕ್ರಮೇಣವಾಗಿ ಇಳಿಕೆ ಆಗ್ತಾ ಆಗ್ತಾ ಈಗ ಮತ್ತೆ ಬೆಳ್ಳಿ ದರ 5,000 ರೂಪಾಯಿಯಲ್ಲಿ ಕುಸಿತ ಇಲ್ಲಿ ಕಂಡಿರುವಂತದ್ದು ವೀಕ್ಷಕರೇ. ಅಂದ್ರೆ ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ನಿನ್ನೆ 2,85,000 ರೂಪಾಯಿ ಇದ್ದದ್ದು ಇವತ್ತು 2,80,000 ರೂಪಾಯಿ ಆಗಿದೆ 1 ಕೆಜಿಗೆ. ಅಂದ್ರೆ 1 ಗ್ರಾಮ್ಗೆ ಈಗ 280 ರೂಪಾಯಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಬೆಳ್ಳಿ ಪ್ರಿಯರಿಗೆ ಮತ್ತೊಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗೋ ನಿರೀಕ್ಷೆ ಇಲ್ಲಿ ಬರ್ತಾ ಇದೆ. ಯಾಕಂದ್ರೆ ಜಾಗತಿಕ ಮಟ್ಟದಲ್ಲಿ ಯುದ್ಧಗಳು ಪ್ರಾರಂಭವಾದ್ರೆ ಇಂಡಸ್ಟ್ರಿಗಳು ಬಂದ್ ಆಗುತ್ತೆ. ಇಂಡಸ್ಟ್ರಿಗಳು ಬಂದ್ ಆದ್ರೆ ಬೆಳ್ಳಿಗೆ ಡಿಮ್ಯಾಂಡ್ ಇರಲ್ಲ, ಅವಾಗ ಬೆಳ್ಳಿ ದರ ಇಳಿಕೆ ಆಗ್ಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇವೆಲ್ಲ ಕೂಡ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಪ್ರಕಾರ ಬೆಳ್ಳಿ ಮತ್ತೆ 1 ಲಕ್ಷ ರೂಪಾಯಿ ಒಳಗೆ ಬರುತ್ತೋ ಇಲ್ವೋ ನಿಮ್ಮ ಅನಿಸಿಕೆ ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಈಗ 1 ಗ್ರಾಮ್ಗೆ 280 ರೂಪಾಯಿ, 8 ಗ್ರಾಮ್ಗೆ 2,240 ರೂಪಾಯಿ, 10 ಗ್ರಾಮ್ಗೆ 2,800 ರೂಪಾಯಿ, 100 ಗ್ರಾಮ್ಗೆ 28,000 ರೂಪಾಯಿ, 1 ಕೆಜಿಗೆ 2,80,000 ರೂಪಾಯಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮುಂದಿನ ಬರೋ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಕಾಣಬಹುದು ಬೆಳ್ಳಿ ದರ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಆದ್ರೆ ಯಾವುದು ಕೂಡ ಅಧಿಕೃತ ಅಲ್ಲ, ಮುಂದೆ ಬರೋ ದಿನಗಳಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಇನ್ನು 18 ಕ್ಯಾರೆಟ್ ಬಂಗಾರ, 22 ಕ್ಯಾರೆಟ್ ಬಂಗಾರ, 24 ಕ್ಯಾರೆಟ್ ಬಂಗಾರ, ಈ 3 ತರದ ಬಂಗಾರವನ್ನ ಖರೀದಿ ಮಾಡುವಾಗ ಜನರು ತುಂಬಾ ಎಚ್ಚರದಿಂದಿರಬೇಕು. ಮತ್ತು ಸರ್ಕಾರದಿಂದ ಹೊಸ ನಿಯಮ ಆದ್ರೂ ಏನು ಅದನ್ನು ಕೂಡ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡಲಿದ್ದೇನೆ. ಮತ್ತೆ ಬಂಗಾರವನ್ನ ಎವರೇಜಿಂಗ್ ಯಾವ ತರ ಮಾಡಬಹುದು ನೀವು, ಅಂದ್ರೆ ಕಡಿಮೆ ದರಕ್ಕೆ ಬಂಗಾರ ಯಾವ ತರ ಖರೀದಿ ಮಾಡಬಹುದು ಅದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿ ಕೊಡಲಿದ್ದೇವೆ. ಸೊ ಈ ವಿಡಿಯೋನ ನೀವು ಪೂರ್ತಿಯಾಗಿ ಕೊನೆ ತನಕ ನೋಡಿ ವೀಕ್ಷಕರೇ. ನಿಮ್ಮ ಪ್ರಕಾರ 10 ಗ್ರಾಮ್ ಬಂಗಾರದ ಬೆಲೆ ಎಷ್ಟಾಗಬೇಕು ನಮಗೆ ಕಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ನೀವು ನಮಗೆ ಕೇಳೋದಾದ್ರೆ ನಮ್ಮ ಪ್ರಕಾರ 1 ಲಕ್ಷ ರೂಪಾಯಿ ಒಳಗಡೆ ಬಂದ್ರೆ ಬಂಗಾರ ತುಂಬಾನೇ ಒಳ್ಳೇದು ಅಂತ ನಾವು ಹೇಳ್ಬಹುದು. ಮೊದಲಿಗೆ 18 ಕ್ಯಾರೆಟ್ ಚಿನ್ನದ ಬಗ್ಗೆ ಹೇಳೋದಾದ್ರೆ ವೀಕ್ಷಕರೇ, ಇವತ್ತು ಕೂಡ 18 ಕ್ಯಾರೆಟ್ ಚಿನ್ನ 10 ಗ್ರಾಮ್ ಮೇಲೆ ಬರೋಬ್ಬರಿ ಹೇಳೋದಾದ್ರೆ 1,470 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಅಂದ್ರೆ ಯುದ್ಧಗಳು ಒಂದು ಕಡೆಗೆ ಶುರುವಾದ್ರೆ ಬಂಗಾರ ಬೆಳ್ಳಿಲಿ ಏರಿಕೆ ಆಗ್ಬೇಕಾಗಿತ್ತು, ಹೊರತಾಗಿ ಇಳಿಕೆ ಆಗ್ತಾ ಇದ್ದು ಒಂದು ಸಿಹಿ ಸುದ್ದಿ.
1,22,730 ಇತ್ತು ನಿನ್ನೆ. ಇವತ್ತು 1,21,260 ರೂಪಾಯಿ. ಅಂದ್ರೆ ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ 1,470 ರೂಪಾಯಿ ಇಳಿಕೆ ಆಗಿದೆ. ಮತ್ತೆ 1 ಗ್ರಾಮ್ ಮೇಲೆ 147 ರೂಪಾಯಿ ಇಲ್ಲಿ ಇಳಿಕೆ ಕಂಡಿದೆ ವೀಕ್ಷಕರೇ. ಇದು 18 ಗ್ರಾಮ್ ಚಿನ್ನದ ಬಗ್ಗೆ ಮಾಹಿತಿ ಆಗಿತ್ತು. ಇನ್ನು ನಿಮಗೆ 22 ಕ್ಯಾರೆಟ್ ಚಿನ್ನದ ಬಗ್ಗೆ ಹೇಳೋದಾದ್ರೆ ವೀಕ್ಷಕರೇ, ಇಲ್ಲಿ 1,800 ರೂಪಾಯಿ ಕುಸಿತ ಕಂಡಿದೆ 10 ಗ್ರಾಮ್ ಮೇಲೆ. ಹೌದು, ನಿನ್ನೆ 1,50,000 ರೂಪಾಯಿ ಇತ್ತು, ಇವತ್ತು 1,48,200 ರೂಪಾಯಿ. ಅಂದ್ರೆ 1,800 ರೂಪಾಯಿ 10 ಗ್ರಾಮ್ ಮೇಲೆ 22 ಕ್ಯಾರೆಟ್ ಚಿನ್ನ ಇಳಿಕೆ ಆಗಿದೆ. ಅಂದ್ರೆ 1 ಗ್ರಾಮ್ಗೆ 22 ಕ್ಯಾರೆಟ್ ಚಿನ್ನ 14,820 ರೂಪಾಯಿ. 8 ಗ್ರಾಮ್ಗೆ 1,18,560 ರೂಪಾಯಿ. 10 ಗ್ರಾಮ್ಗೆ 1,48,200 ರೂಪಾಯಿ. ನಿನ್ನೆಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಬರೋಬ್ಬರಿ 1,800 ರೂಪಾಯಿ 10 ಗ್ರಾಮ್ ಮೇಲೆ ಇಳಿಕೆ ಇಲ್ಲಿ ಕಂಡಿರುವಂತದ್ದು ವೀಕ್ಷಕರೇ. ಇನ್ನು ದೊಡ್ಡ ಮೊತ್ತದಲ್ಲಿ ಬಂಗಾರವನ್ನ ಖರೀದಿ ಮಾಡಬೇಡಿ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಬಂಗಾರವನ್ನ ಯಾವ ತರ ಖರೀದಿ ಮಾಡಬೇಕು ಅಂದ್ರೆ ನಿಮಗೆ ಕಡಿಮೆ ಬೀಳುತ್ತೆ. ನೀವು ಕಮ್ಮಿ ಬೆಲೆಯಲ್ಲಿ ಬಂಗಾರ ಹೇಗೆ ಖರೀದಿ ಮಾಡಬಹುದು? ಯಾವಾಗ ಬಂಗಾರ ಡೌನ್ ಆಗುತ್ತೆ ಅವಾಗ ಸ್ವಲ್ಪ ಸ್ವಲ್ಪ ಖರೀದಿ ಮಾಡಿದ್ರೆ ನಿಮಗೆ ಬಂಗಾರ ಕಡಿಮೆ ರೇಟ್ಗೆ ಸಿಗುತ್ತೆ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಈಗ ನೋಡಿ, ಉದಾಹರಣೆಗೆ ನಿಮ್ಮ ಹತ್ತಿರ 10 ರೂಪಾಯಿ ಇರುತ್ತೆ, ಅದರಲ್ಲಿ ನೀವು 10 ರೂಪಾಯಿದು ಬಂಗಾರ ತಗೊಂಡ್ರೆ ಅಂದ್ರೆ ನಾಳೆ ಬಂಗಾರ 9 ರೂಪಾಯಿ ಆದ್ರೆ ನಿಮಗೆ 1 ರೂಪಾಯಿ ಲಾಸ್ ಆಗುತ್ತೆ. ಅದೇ ನೀವು 10 ರೂಪಾಯಿಯನ್ನ 5 ರೂಪಾಯಿ 5 ರೂಪಾಯಿ ಹಾಗೆ 2 ಭಾಗ ಮಾಡಿ ಇವತ್ತು 5 ರೂಪಾಯಿ ತಗೊಳ್ಳಿ, ನಾಳೆ 4 ರೂಪಾಯಿ ಆಯ್ತಾ, ಮತ್ತೆ ನೀವು 4 ರೂಪಾಯಿ ತಗೊಳ್ಳಿ, ಅಂದ್ರೆ 9 ರೂಪಾಯಿಗೆ ನೀವು ತಗೊಂಡಿರ್ತೀರ, 1 ರೂಪಾಯಿ ನಿಮ್ದು ಉಳಿತಾಯವಾಗುತ್ತೆ. ಇದು 1 ರೂಪಾಯಿ 2 ರೂಪಾಯಿ ಅಲ್ಲ, ನೀವು ಲಕ್ಷದಲ್ಲಿ ಥಿಂಕ್ ಮಾಡಿದ್ರೆ ಇದು 1,000 4,000 5,000 ರೂಪಾಯಿ ಉಳಿತಾಯವಾಗುತ್ತೆ. ಇದಕ್ಕೆ ಇಲ್ಲಿ ಎವರೇಜಿಂಗ್ ಅಂತಾನು ಕೂಡ ಕರೀತಾರೆ ವೀಕ್ಷಕರೇ. ಎವರೇಜ್ ಮೆಥಡ್ ಬಳಸಿ ನೀವು ಖರೀದಿ ಮಾಡಿದ್ರೆ ನಿಮಗೆ ತುಂಬಾನೇ ಉತ್ತಮ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಮೊದಲು 10 ಗ್ರಾಮ್ ಖರೀದಿ ಮಾಡಿದ್ರೆ ಬೆಲೆ ಮತ್ತೆ ಕುಸಿತ ಆದ್ರೆ ಮತ್ತೆ 10 ಗ್ರಾಮ್ ಖರೀದಿ ಮಾಡಿ, ಇದನ್ನ ನಿಮಗೆ ಬೆಲೆ ಸರಾಸರಿ ಮಾಡೋದು ಅಂತ ಹೇಳ್ತಾರೆ. ಬಂಗಾರ ಖರೀದಿ ಮಾಡುವಾಗ ಮೋಸವಾಗಬಾರ್ದಂದ್ರೆ ಏನ್ ಮಾಡ್ಬೇಕು? BIS ಹಾಲ್ಮಾರ್ಕ್ ಆಧಾರಿತ ಬಂಗಾರವನ್ನ ಖರೀದಿ ಮಾಡಬೇಕು. BIS ಹಾಲ್ಮಾರ್ಕ್ ಲೋಗೋ ಇರಬೇಕು. ನೀವು ಕಂಪಲ್ಸರಿಯಾಗಿ 3% ಬಿಲ್ ಕಟ್ಟಿ GST ಬಿಲ್ ಅನ್ನ ತಗೋಬೇಕು. ವೇಟ್ ಮಷಿನ್ ನಲ್ಲಿ ತೂಕವನ್ನ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡಬೇಕು. ಮನೆಗೆ ಬಂದ ನಂತರ ಮತ್ತೆ ವೇಟ್ ಮಷಿನ್ ನಲ್ಲಿ ಅದನ್ನ ಚೆಕ್ ಮಾಡಬೇಕು. ಟ್ರಸ್ಟೆಡ್ ಅಂಗಡಿ ಇದ್ರೆ ಮಾತ್ರ ಅಲ್ಲಿಂದ ಖರೀದಿ ಮಾಡಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಕಡ್ಡಾಯವಾಗಿ ನೀವು BIS ಸರ್ಕಾರದ ಒಂದು ನಿಯಮ ಕೂಡ ಇದೆ. ಸರ್ಕಾರ ಈಗ ಬಂಗಾರದ ಮೇಲೆ ಕಠಿಣ ನಿಯಮಗಳನ್ನ ಜಾರಿಗೆ ತಂದಿದೆ. BIS ಹಾಲ್ಮಾರ್ಕ್ ಕಡ್ಡಾಯವಾಗಿದ್ರೆ ಮಾತ್ರ ಅಂತ ಬಂಗಾರವನ್ನ ಮಾರಾಟ ಮಾಡಬೇಕು. ಹಾಲ್ಮಾರ್ಕ್ ಇಲ್ಲದ ಬಂಗಾರವನ್ನ ಮಾರಾಟ ಮಾಡಲು ಅನುಮತಿ ಇಲ್ಲ ಅಂತ ಕೇಂದ್ರ ಸರ್ಕಾರ ಇಲ್ಲಿ ಹೇಳಿರುವಂತದ್ದು ವೀಕ್ಷಕರೇ. ಇದರಿಂದ ಗ್ರಾಹಕರಿಗೆ ಮೋಸವಾಗುವ ಸಾಧ್ಯತೆ ಕಡಿಮೆ. ಅಂಗಡಿಗಳಲ್ಲಿ ಹಾಲ್ಮಾರ್ಕ್ ಇಲ್ಲದೆ ಬಂಗಾರವನ್ನ ಮಾರಾಟ ಮಾಡುವಾಗ ಅದರಲ್ಲಿ ಬಂಗಾರ ಎಷ್ಟಿರುತ್ತೆ ಮತ್ತೆ ಅದರಲ್ಲಿ ಕಾಪರ್ ಎಷ್ಟಿರುತ್ತೆ ಏನೂ ಕೂಡ ಗೊತ್ತಾಗಲ್ಲ. ಸೊ BIS ಹಾಲ್ಮಾರ್ಕ್ ಇದ್ರೆ ಅಂದ್ರೆ ಅದು ಹಾಲ್ಮಾರ್ಕ್ ಇದ್ರೆ ಮಾತ್ರ ಬಂಗಾರ ಪ್ಯೂರಿಟಿಯಲ್ಲಿ ಪಾಸ್ ಆಗುತ್ತೆ, ಇಲ್ಲಾಂದ್ರೆ ಪಾಸ್ ಆಗಲ್ಲ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಮುಂದೆ ಬಂಗಾರ ಮತ್ತೆ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ? ಮುಂದೆ ಬಂಗಾರ ಏನಾಗುತ್ತೆ? ತಜ್ಞರ ಪ್ರಕಾರ ಜಾಗತಿಕ ಆರ್ಥಿಕ ಪರಿಸ್ಥಿತಿ ವೀಕ್ಷಕರೇ, ಈಗ ಸದ್ಯಕ್ಕೆ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ. ಕಾರಣ ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವ ನೇರ ಯುದ್ಧ ಪರಿಣಾಮ ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಬೆಳ್ಳಿ ಏರಿಕೆ ಆಗ್ಬಹುದು ಅಂತ ತಜ್ಞರು ಇನ್ನೂ ಕೂಡ ತಮ್ಮ ಒಂದು ವಾದವನ್ನ ಮಾಡ್ತಾ ಇದ್ದಾರೆ. ಯುದ್ಧದ ಪರಿಣಾಮ ಡಾಲರ್ ಬಲವಾಗ್ತಾ ಇದ್ರು ಕೂಡ ಇಲ್ಲಿ ಮತ್ತೆ ಈ ಒಂದು ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಏರುಪೇರು ಕಾಣಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸಣ್ಣ ಮಟ್ಟದ ಏರಿಳಿತದ ನಂತರ ಬಂಗಾರ ಮತ್ತೆ ಏರಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ದೀರ್ಘಾವಧಿಯಲ್ಲಿ ಮುಂದಿನ 5 ವರ್ಷದ ಲೆಕ್ಕಾಚಾರ ನಾವು ಇಟ್ಕೊಂಡು ನಡೆದ್ರೆ ಬಂಗಾರ 2 ಲಕ್ಷ ರೂಪಾಯಿನೂ ದಾಟಬಹುದು ಅಂತ ಇಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ. ಅದಕ್ಕಂದ್ರೆ ಬಂಗಾರ ಇನ್ನು ಒಂದು ಸುರಕ್ಷಿತ ಹೂಡಿಕೆ ಅಂತ ತಜ್ಞರು ಹೇಳ್ತಾರೆ ವೀಕ್ಷಕರೇ. ನಿಮ್ಮ ಅಭಿಪ್ರಾಯವೇನು? ಬಂಗಾರ ಮತ್ತೆ ಏರಿಕೆ ಆಗುತ್ತಾ ಅಥವಾ 1 ಲಕ್ಷ ರೂಪಾಯಿ ಒಳಗೆ ಬರುತ್ತಾ? ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಅಥವಾ ವೀಕ್ಷಕರೇ, ನಿಮ್ಮ ಒಂದು ಊರಿನ ಹೆಸರನ್ನಾದ್ರೂ ನೀವು ಕಮೆಂಟ್ ಅಲ್ಲಿ ಮಾಡಬಹುದು. ವಿಡಿಯೋಗೆ ಲೈಕ್ ಕೂಡ ಮಾಡಬಹುದು. ವಿಡಿಯೋ ಇನ್ನೂ ಕೂಡ ಮುಗ್ದಿಲ್ಲ. 24 ಕ್ಯಾರೆಟ್ ಚಿನ್ನ ನೀವೇನಾದ್ರೂ ಆಭರಣ ಮಾಡಿಸ್ತೀರಾ ಅಂದ್ರೆ 22 ಕ್ಯಾರೆಟ್ ಚಿನ್ನವನ್ನೇ ತಗೊಳ್ಳಿ. 916 ಆಧಾರಿತ ಹಾಲ್ ಮಾರ್ಕ್ ಬಂಗಾರವನ್ನ ಖರೀದಿ ಮಾಡಿ. ಇದರಲ್ಲಿ ನಿಮಗೆ ಯಾವುದೇ ರೀತಿ ಮೋಸವಾಗಲ್ಲ. ಮತ್ತೆ ನೀವು ಖರೀದಿ ಮಾಡೋ ಒಂದು ಅಂಗಡಿ ಕೂಡ ಟ್ರಸ್ಟೆಡ್ ಆಗಿರ್ಬೇಕು, ಅದು ಕೂಡ ನಿಮಗೆ ಗೊತ್ತಿರಲಿ. ಮತ್ತೆ ಎರಡನೇದಾಗಿ ಹೇಳ್ಬೇಕಂದ್ರೆ ವೀಕ್ಷಕರೇ, ನೀವು ಆಭರಣ ಮಾಡಿಸ್ತೀರಾ ಅಂದ್ರೆ, ನೀವು ಜ್ಯುವೆಲ್ಲರಿ ತಗೋತೀರಾ ಅಂದ್ರೆ 916 22 ಕ್ಯಾರೆಟ್ ಓಕೆ. ನೀವೇನಾದ್ರೂ ಹೂಡಿಕೆಗೋಸ್ಕರ ಅಥವಾ ನೀವು ದೀರ್ಘಕಾಲದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ನೀವು ಬಂಗಾರದ ಬಿಸ್ಕಿಟ್ಸ್ ಗಳನ್ನ ಅಂದ್ರೆ ಗೋಲ್ಡ್ ಬಾರ್ಸ್ ಅಂತ ನಾವೇನ್ ಕರಿತೀವಿ ಅಂದ್ರೆ ವೀಕ್ಷಕರೇ, ಇಲ್ಲಿ ಬಂಗಾರ ಗಟ್ಟಿ ಬಂಗಾರ ಇದನ್ನ ನೀವು ತಗೋಬಹುದು. ಅದನ್ನ ಇಲ್ಲಿ 999 ಪ್ಯೂರಿಟಿ ಅಂತ ಬರುತ್ತೆ. 24 ಕ್ಯಾರೆಟ್ ಅಂತಾನು ಕೂಡ ಕರೀತಾರೆ ವೀಕ್ಷಕರೇ. 24 ಕ್ಯಾರೆಟ್ ಗಟ್ಟಿ ಬಂಗಾರ ಇವತ್ತು ಕೂಡ 1,960 ರೂಪಾಯಿಯಷ್ಟು ಇಳಿಕೆಯಲ್ಲಿ ಕಂಡಿರುವಂತದ್ದು ವೀಕ್ಷಕರೇ. ನಿನ್ನೆ 1,63,640 ರೂಪಾಯಿ ಇತ್ತು, ಇವತ್ತು
24 ಕ್ಯಾರೆಟ್ 10 ಗ್ರಾಂ ಚಿನ್ನ 1,61,680 ರೂಪಾಯಿ ಇದೆ. ಇದು ಬೆಲೆ ಹೋಲ್ಸೇಲ್ ಬೆಲೆ ಮತ್ತು ಆನ್ಲೈನ್ ಬೆಲೆ ಆಗಿರೋದ್ರಿಂದ ಇದರ ಮೇಲೆ 3% GST ಕಂಪಲ್ಸರಿ ಆಗಿ ನೀವು ಕೊಡಬೇಕಾಗುತ್ತೆ. ಮತ್ತೆ ಮೇಕಿಂಗ್ ಚಾರ್ಜಸ್ ಏನಾದ್ರು ಆಭರಣ ಮಾಡಿಸ್ತೀರಾ ಅಂದ್ರೆ ಮತ್ತೆ ಮೇಕಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಅದು ಒಂದೊಂದು ಅಂಗಡಿಯಲ್ಲಿ ಒಂದೊಂದು ತರ ಇರುತ್ತೆ, ಒಂದೊಂದು ಆಭರಣಕ್ಕೆ ಒಂದೊಂದು ಮೇಕಿಂಗ್ ಚಾರ್ಜಸ್ ಇರುತ್ತೆ. ಇವತ್ತು 1 ಗ್ರಾಮ್ ಮೇಲೆ 196 ರೂಪಾಯಿ ಇಳಿಕೆ ಆಗೋದ್ರ ಮೂಲಕ 16,364 ರೂಪಾಯಿ ಇತ್ತು ನಿನ್ನೆ. ಇವತ್ತು 16,168 ರೂಪಾಯಿ ಆಗಿದೆ. ಅಂದ್ರೆ 196 ರೂಪಾಯಿ ಗ್ರಾಮ್ ಮೇಲೆ ಇಳಿಕೆ ಆಗಿದ್ರೆ 10 ಗ್ರಾಮ್ ಮೇಲೆ 1,960 ರೂಪಾಯಿ ಅಷ್ಟು ಇಳಿಕೆ ಆಗಿದೆ ವೀಕ್ಷಕರೇ. ಹಾಗಾದ್ರೆ ನಿನ್ನೆಗೆ ಇವತ್ತಿಗೆ ಒಂದು ಇಳಿಕೆ ಅಂತಾನೆ ಹೇಳ್ಬಹುದು. ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಮತ್ತಷ್ಟು ಇಳಿಕೆ ಆದ್ರೂ ಕೂಡ ದೀರ್ಘಕಾಲದಲ್ಲಿ ಅವಧಿಯಲ್ಲಿ ನಾವು ಲೆಕ್ಕ ಮಾಡಿದ್ರೆ ಬಂಗಾರ ಬೆಳ್ಳಿ ಮತ್ತೆ ಏರಿಕೆ ಆಗೋ ಮುನ್ಸೂಚನೆ ಇದೆ. ವೀಕ್ಷಕರೇ, ಈ ವಿಡಿಯೋ ಕೇವಲ ನಿಮಗೆ ಒಂದು ಮಾಹಿತಿ ಪ್ರಸಾರಕ್ಕೆ ಮಾತ್ರ. ಹೌದು, ಈ ವಿಡಿಯೋದಲ್ಲಿ ನೀಡಿರೋ ಮಾಹಿತಿ ಶಿಕ್ಷಣ ಮತ್ತು ಮಾಹಿತಿ ಉದ್ದೇಶಕ್ಕೆ ಮಾತ್ರ. ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್ ಗಳು ತುಂಬಾನೇ ಚೇಂಜ್ ಆಗ್ತಾ ಇರ್ತವೆ ಮಾರ್ಕೆಟ್ ನಲ್ಲಿ. ಇದೆಲ್ಲ ಕೂಡ ಮಾರ್ಕೆಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಏನೇ ಕೂಡ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಫೈನಾನ್ಸಿಯಲ್ ಅಡ್ವೈಸರ್ ನ ಒಂದು ಭೇಟಿ ಕೊಟ್ಟು ನಂತರ ಡಿಸಿಷನ್ ತಗೊಳ್ಳಿ. ಈ ವಿಡಿಯೋ ಕೇವಲ ನಿಮಗೆ ಮಾಹಿತಿ ಉದ್ದೇಶಕ್ಕಾಗಿ ಮಾತ್ರ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ. ಇದೇ ರೀತಿ ನಿಮಗೆ ಹೆಚ್ಚು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ.